ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯುವಕ ರೈತ ಮಾತಾಡೋ ಸ್ನೇಹಿತರೆ. ಇವಾಗ ನೋಡ್ತಿರ್ತಕ್ಕಂಥದ್ದು ನಮ್ಮ ಹೊಲ. ಇದು ಅಂದ್ರೆ ಪಪ್ಪಾಯ ಹಚ್ಚುತ್ತಾವಿ. ಪಪ್ಪಾಯ ಹಚ್ಚೋ ಸಲುವಾಗಿನೇ ಈಗ ಬೋದ್ಬಿಟ್ಟಿವಿ ಸ್ನೇಹಿತರೆ. ಈ ಥರ ಅಂದ್ರೆ ಸಾಲಿಂದ ಸಾಲಿಗೆ 8 ಫುಟ್ ಬಿಟ್ಟಿವಿ. ಈಗ ಮುಂದೇನು ಹಚ್ತೀವಲ್ಲ ಗಿಡಗಳು ಪಪ್ಪಾಯ ಸಸಿ ಅಂದ್ರೆ ನಾವು 15ರಿಂದ 20ನೇ ತಾರೀಕು ಒಳಗಡೆನೇ ಹಚ್ಬೇಕಂತ ಮಾಡೀವಿ ಈ ಸಲ. ಹಂಗಾಗಿ ಇವಾಗನೇ ಪ್ರೆಸೆಂಟಾಗಿ ಬೋದ್ಬಿಟ್ಟಿವಿ. ಗಿಡದಿಂದ ಗಿಡಕ್ಕೆ ನಾವು 5 ಫೀಟ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಆಮೇಲೆ ಸಾಲಿಂದ ಸಾಲು 8 ಫೀಟ್ ಬಿಟ್ಟಿವಿ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಬೀದಿಯಿಂದ ಬೀದಿಗೆ ಅಂದರೆ ಸಾಲಿಂದ ಸಾಲಿಗೆ 6 ಫೀಟ್ ಬಿಡ್ತಾರೆ, ಗಿಡದಿಂದ ಗಿಡಕ್ಕೆ 5 ಫೀಟ್ ಹಚ್ತಾರೆ. ಅಂದ್ರೆ ಹೊಲ ಕಡಿಮೆ ಇರ್ತೈತಿ. ಅಂದರೆ ಇದು ಸುಮಾರು ಒಂದು 6 ಎಕರೆ ಇದೆ ಹೊಲ. ಹಂಗಾಗಿ ನಾವು ಸ್ವಲ್ಪ ಡಿಸ್ಟೆನ್ಸ್ ಇರಲಿ, ಯಾಕಂತಾರೆ ಎಣ್ಣೆ ಹೊಡಿಯೋಕ್ಕಾಗಲ್ಲ. ಮನುಷ್ಯರು ಎಳೆದಾಡಿ ಇವೆಲ್ಲ ದೊಡ್ಡ ಹೊಲಗಳಿಗೆ ಎಣ್ಣೆ ಹೊಡಿಯೋಕ್ಕಾಗಲ್ಲ. ನಾವು ಟ್ಯಾಕ್ಟ್ರಿ ಮಷಿನ್ಲಿಂದ ಬುಲೋರಲ್ಲಿಂದ ಹೊಡಿತೀವಿ. ಹಂಗಾಗಿ ಬೀದಿಯಿಂದ ಬೀದಿಗೆ 8 ಫೀಟ್ ಬಿಟ್ರೆ ನಮಗೇನಾಗುತ್ತೆ ಅಂದ್ರೆ ಇವಾಗ ಎಣ್ಣೆ ಹೊಡ್ಯೋಕೆ ಎಲ್ಲ ಟ್ಯಾಕ್ಟ್ರಿ ಒಳಗೆ ತಿರುಗಾಡುತ್ತೆ. ಅದೇ 6 ಫೀಟು ಬಿಟ್ಟಿವಿ ಅಂತಂದ್ರೆ ಎಣ್ಣೆ ಹೊಡ್ಯೋಕೆ ಅನುಕೂಲ ಆಗೋಲ್ಲ. ಹಂಗಾಗಿ ಬೀದಿಯಿಂದ ಬೀದಿಗೆ 8 ಫೀಟ್ ಬಿಟ್ಟಿವಿ. ಈಗೇನು ನೋಡ್ತಿದ್ರಲ್ಲ, ಕೆಂಪು ಮಣ್ಣಿದು ಒಳ್ಳೆಯ ಒಂದು ಪಪ್ಪಾಯಿಗೆ ಯೋಗ್ಯವಾದ ನೆಲ ಅಂತಲೇ ಹೇಳ್ಬೋದು. ಈಗ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಜೂನ್ಲಿಂದ ಹಚ್ತಾರೆ. ನಾವು ಸ್ವಲ್ಪ ಬೇಗನೆ ಹಚ್ಬೇಕು. ಮುಂದೆ ಬರ್ತಕ್ಕಂಥ ರಂಜಾನ್ ಹಬ್ಬ ಅಂತ ಬರುತ್ತಲ್ಲ, ಆ ಹಬ್ಬ ನಾರ್ದಾಗನೇ ನಮಗೆ ಮಾಲು ಕಟ್ಟಿಂಗ್ ಸ್ಟಾರ್ಟ್ ಆಗಿ ಸುಮಾರು 1 ತಿಂಗಳಾಗಿರ್ಬೇಕು. ಈ ಸಲ ಬೇಗನೆ ಬಂದಿದೆ ರಂಜಾನ್. ಹಾಗಾಗಿ ಮುಂದೆ ಬೆಳೆದ ನಂತರ ಅಂದ್ರೆ ನಿಮ್ಗೆ ಈ ವಿಡಿಯೋ ಇವಾಗ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ಇದನ್ನೆಲ್ಲ ಬೋದ್ಬಿಟ್ಟು ರೆಡಿ ಮಾಡಿದ್ದೀವಿ. ಇವಾಗ ಇದಕ್ಕೇನಾಯ್ತಲ್ಲ, ಈ ಬೋದಿಗೆ ಗೊಬ್ಬರ ತೊಗೋಬೇಕಿನ್ನು. ಅಂದರೆ ಸಾವಯವ ಗೊಬ್ಬರ, ತಿಪ್ಪಿ ಗೊಬ್ಬರ ಹಾಕ್ಬೇಕು. ಆಮೇಲೆ ನಾನು ಹಚ್ಚೋ ಟೈಮ್ದಾಗೂ ನಿಮ್ಗೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಹಚ್ತಾ ಇದ್ದೀವಿ ಅಂತ ಹೇಳಿ. ಎಲ್ಲರೂ ರೈತರಿಗೆ ಏನಾದಿರಲ್ಲ, ನೀವು ಈ ಸಲ ಆದಷ್ಟು ಬೇಗನೆ ಯಾರು ಪಪ್ಪಾಯ ಏನು ಮಾಡ್ಬೇಕು ಅಂದ್ಕೊಂಡ್ರಿಲ್ಲ, ಆದಷ್ಟು ಬೇಗನೆ ಮಾಡಿರಿ. ಆದರೂ ತಾಪಮಾನ ಜಾಸ್ತಿ ಇದೆ, ನೀವು ಕಂಟಿನ್ಯೂಸ್ ಆಗಿ ನೀರು ಬಿಡಬೇಕಾಗತ್ತೆ. ತಾಪಮಾನಕ್ಕೆ ಏನು ಮಾಡ್ತಾವೆ ಅಂತಂದರೆ ಇವೆಲ್ಲ ಅಗಿಗಳು ಭಾಳ ಸಾಯ್ತಾವೆ. ಆ್ಯಕ್ಚುಲಿ ನೋಡ್ಬೇಕಂತಂದ್ರೆ ಈ ರಂಜಾನ್ ಒಂದೇ ಟೈಮ್ ಇತ್ತಂತಂದರೆ, ಯಾಕಂದ್ರೆ ಒಂದೊಂದು ತಿಂಗಳು ಮುಂದೆ ಬಂದುಬಿಡುತ್ತೆ. ಅದೇ ಪ್ರಾಬ್ಲಮ್ ಆಗಿರೋದು. ರಂಜಾನ್ಕೇ ಜಾಸ್ತಿ ಮಾರೋದು. ನೀವು ಮಾರ್ಕೆಟ್ ಕಂಟಿನ್ಯೂ ಆಗಿರ್ತೈತೆ ಅಂದ್ರೆ ಜೂನ್ದಾಗ ಹಚ್ಚೋದು ಒಳ್ಳೆಯದು. ಬಟ್ ಮಾರ್ಕೆಟ್ ಹೆಂಗಿರುತ್ತೆ ಅಂದ್ರೆ ರಂಜಾನ್ ಅಂತ ಹೇಳಿ ಆ ರಂಜಾನ್ ಹಬ್ದಾಗ ಅಷ್ಟೇ ಮಾರುತ್ತಿದ್ದು ಪಪ್ಪಾಯ. ಅದೇ ಪ್ರಾಬ್ಲಮ್ ಆಗಿರೋದು ರೈತರಿಗೆ. ಹಂಗಾಗಿ ಮೇ ತಿಂಗಳದಾಗ ಹಚ್ಚಾಕತ್ತೀವಿ. ಆ್ಯಕ್ಚುಲಿ ಯೋಗ್ಯವಾದದ್ದು ಅಂದ್ರೆ ಜೂನ್ದಾಗ, ಮೇದಾಗ ಹಚ್ಬಾರ್ದು. ಬಿಸಿಲಿನ ತಾಪಮಾನ ಜಾಸ್ತಿ ಇರ್ತೈತಿ. ತಾಪಮಾನ ಜಾಸ್ತಿ ಇದ್ದಾಗ ಏನಾಗ್ಬಿಡ್ತೈತೆ ಅಂದ್ರೆ ಅಗಿಗಳು ಸಾಯಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಂಗಾಗಿ ಕಂಟಿನ್ಯೂಸ್ ನಿಮಗೆ ಒಳ್ಳೆಯ ಒಂದು ಚೆನ್ನಾಗಿರೋ ನೀರು, ಜಾಸ್ತಿ ನೀರು ಇತ್ತಂತಂದ್ರೆ ಮೇದಾಗ ಹಚ್ಕೊಳ್ರಿ, ಏನೂ ಆಗೋಲ್ಲ. ನಾವು ಮೇದಾಗ ಹಚ್ತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಈಗ ಆ್ಯಕ್ಚುಲಿ ಜೂನ್ದಾಗ ಹಚ್ಬೇಕು, ಮೇದಾಗ ಹಚ್ಚಾಕತ್ತೀನಿ. ಅಂದ್ರೆ ಕಾರಣ ಏನಂತಂದ್ರೆ ಅದೇ ಮುಂದಿನ ಮಾರ್ಕೆಟದ ಬಗ್ಗೆ. ಮಾರ್ಕೆಟ್ದವ್ರು ನಮಗೂ ಈಗೇನು ರೇಟಿನ ಬಗ್ಗೆ ನೋಡ್ಕೋಬೇಕಂತಂದ್ರೆ ಈಗೇನು ಹಚ್ಬೇಕಾಗೈತಿ. ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಈಗ ಸಾಯ್ತಾವೆ 1,000. ಈಗ ಸುಮಾರು ಒಂದು 6,000 ಆಗಿ ಆರ್ಡ್ರ್ ಮಾಡೀನಿ. ಈ 6,000 ಆಗ್ಯಕ್ಕೆ ಏನು ಸತ್ತಿಲ್ಲ ಅಂತಂದ್ರೆ ಒಂದು 600-700 ಹಂಗೆ ಸಾಯ್ತಾವೆ, ತರಿಸ್ಲೇಬೇಕಾಗತ್ತೆ. ಸತ್ರೂ ಪರವಾಗಿಲ್ಲ, ಸ್ವಲ್ಪ ಕೆಲವೊಂದು ಗಿಡಗಳು ಏನಿರ್ತಾವಲ್ಲ ಹತ್ತಿದ್ವು ಅಂದ್ರೆ ಒಂದು ಒಳ್ಳೆಯ ಮುಂದೆ ಸ್ವಲ್ಪ ಡೆವಲಪ್ ಆಗೋದು ಸ್ವಲ್ಪ ಲೇಟ. ಯಾಕಂತಂದ್ರೆ ಬಿಸಿಲಿತ್ತಂದ್ರೆ ಡೆವಲಪ್ ಆಗೋದು ಕಡಿಮೆ, ಸಡನ್ಲಿ ಬರೋಲ್ಲ. ಅದೇ ಜೂನ್ ತಿಂಗಳದಾಗ ಮಳೆ, ಈಗ ಮೇದಾಗ ಮಳೆ ಸ್ಟಾರ್ಟ್ ಆಗಬೇಕು, ಬಟ್ ಆಗ್ತಾಯಿಲ್ಲ. ಇನ್ನೂ ತಡ್ದವ ಆಗ್ತೈತೆ. ಹಂಗಾಗಿ ಏನಾರ ಮಾಡಿದ್ರೆ ಆಯ್ತು ಅಂತೇಳಿಗೇನೆ ಬೇಗನೆ ಹಚ್ಬೇಕಂತೇಳಿ ಬೋದ್ಬಿಟ್ಟಿವಿ. ಈಗ ಮೇ 15ಕ್ಕೆ ಹಚ್ಬೇಕಂತ ಅಂದ್ಕೊಂಡೀವಿ. ನೋಡೋಣ ಹೆಂಗೆ ಆಗುತ್ತೆ ಅಂತೇಳಿ. ನಾ ಖಂಡಿತ ಹಚ್ಚೋ ಟೈಮ್ದಾಗ ನಿಮಗೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ಹೊಲ ರೆಡಿ ಆದದನ್ನ ಒಂದು ಈ ವಿಡಿಯೋ ಫಸ್ಟ್ ಸ್ಟಾರ್ಟಿಂಗ್ ಬಿಟ್ರಾಯ್ತು, ಎಲ್ಲ ರೈತರಿಗೆ ತೋರಿಸಿರಾಯ್ತು ಅಂತಲೇ ಮಾಡೀನಿ. ಈಗೇನು ಪಪ್ಪಾಯ ಬೆಳೆಗಾರ ಏನಾದ್ರಲ್ಲ, ಆದಷ್ಟು ಹೊಲನ ಈಗ ಅಂದ್ರೆ ಮಳೆ ಬರೋಕ್ಕೆ ಮುಂಚೆನೇ ಇವೆಲ್ಲ ಬೋದಿಗಿದು ಹಾಕೊಂಬಿಟ್ರಿ. ಮಳೆ ಬಂದಾಗ ಬೋದ್ ಬೆಳೆಯಲ್ಲ. ಹಂಗಾಗಿ ಒಳ ವಾರ್ಪಿತ್ತಂದ್ರೆ ನೀರು ಬಿಟ್ಟುಗೆಸಿ ನೀವು ಚೆನ್ನಾಗಿ ನೇಗಿಲು ಹಾಕಿಸಿ
ಬೋದ್ ಬಿಟ್ಕೊಂಬಿಡ್ರಿ. ಈಗ ಮುಂದೆ ಪಪ್ಪಾಯ ಅಂದ್ರೆ ನಮ್ಮ ಭಾಗದಾಗೆಲ್ಲ ಪಪ್ಪಾಯ ಜಾಸ್ತಿ ಬೆಳೀತಿದ್ದಾರೆ. ಈ ಸಲ ಸರಿಸುಮಾರು ನಮ್ಮೂರಾಗನೇ ಒಂದೊಂದು ಏನು ಬೆಳೆದಿಲ್ಲ, ಏನು ಮಾಡಿಲ್ಲ ಅಂದ್ರೆ ಒಂದು 700ದಿಂದ 800 ಎಕರೆ ಮಾಡ್ತಾಯಿದ್ದಾರೆ. ಹತ್ತತ್ರ ಸಾವಿರಕ್ಕೆ ಟಚ್ ಆಗೈತೆ ಅಂತ ಅಂದ್ಕೊಂಡಿನಿ. ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ರೇಟ್ ಏನಾಗುತ್ತೋ ಗೊತ್ತಿಲ್ಲ. ರೈತರುಗಳು ಎಲ್ಲೆಲ್ಲಿಗೆ ಬರ್ತದೆ ನೋಡ್ಬೇಕು. ಮುಂದೆ ಏನೇನಾಗುತ್ತಾ ಏನೇನಿಲ್ಲ. ನೀವು ಪ್ರತಿಯೊಂದನ್ನು ಇನ್ನು ಮುಂದಿನ ವೀಡಿಯೋಗಳು ಏನು ಬರ್ತಾವಲ್ಲ, ಡೈಲಿ ಅಪ್ಲೋಡ್ ಮಾಡ್ತೀನಿ. ಡೈಲಿ ಪ್ರತಿ ಬೆಳೆ ಹಚ್ಚಿದಿಂದಲೇ ಹಿಡ್ಕೊಂಡು ಕಾಯಿ ಆದಲ್ಲಿಂದ ಹಿಡ್ಕೊಂಡು ಮಾರೋ ಗಂಟಕ್ಕಾದ್ರೆ ಪ್ರತಿದಿನನೂ ಅಪ್ಲೋಡ್ ಮಾಡ್ತೀನಿ ವಿಡಿಯೋಗಳು. ಇವತ್ತಿನ ಬೆಳೆ ಯಾವ ಥರ ಇದೆ, ನಾಳೆ ಬೆಳೆ ಅಂದ್ರೆ ಇನ್ನು ಮುಂದೆ ಏನು ಮಾಡ್ಬೇಕಂತ ಮಾಡಿದ್ದೀನಿ ಅಂದರೆ ಎಪಿಸೋಡ್ 1, ಎಪಿಸೋಡು 2, ಎಪಿಸೋಡ್ 3 ಈ ಥರ ಮಾಡ್ಗೇಸಿ ಹಾಕ್ಬೇಕಂತ ಮಾಡೀನಿ. ಅಂದ್ರೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾವ ಎಣ್ಣೆ ಹೊಡೆದೀವಿ, ಯಾವ ಎಣ್ಣೆ ಹೊಡ್ಯಾಕತ್ತೀನಿ ಎಲ್ಲನೂ ಅಪ್ಡೇಟ್ ಕೊಡ್ತೀನಿ. ಹಂಗೆ ಎಲ್ಲರೂ ನಮ್ಮ ರೈತರು ಏನಿದ್ದೀರಲ್ಲ, ಈ UK ರೈತ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಅದಕ್ಕೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮಾಡ್ತಕ್ಕಂಥ ವೀಡಿಯೋಗಳಿಗೆ ಒಂದು ಸಪೋರ್ಟ್ ಮಾಡಿರಿ. ಮುಂದೆ ನಿಮಗೆ ಆ ಬೆಳೆಗಳ ಬಗ್ಗೆ ಅಂದರೆ ಪ್ರತಿಯೊಂದು ಈ ಪಪ್ಪಾಯಿದೇ ಜಾಸ್ತಿ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮುಂದೆ. ಅಂದ್ರೆ ಪಪ್ಪಾಯಿ ಜಾಸ್ತಿ ಮಾಡ್ತಾಯಿದ್ದಾರೆ. ಪಪ್ಪಾಯಿ ಬೆಳೆಗಾರರು ಏನು ಮಾಡ್ತೀರಲ್ಲ ಎಲ್ಲರೂ ಈ ವಿಡಿಯೋ ನೋಡ್ಕೊಳ್ರಿ. ಪ್ರತಿದಿನವೂ ಅಪ್ಡೇಟ್ ಕೊಡ್ತೀನಿ ಇನ್ನು ಮುಂದೆ. ಇವಾಗ ಪ್ರೆಸೆಂಟ್ ಈಗೇನದಲ್ಲ, ಈ ಹೊಲ ರೆಡಿ ಮಾಡೋದನ್ನು ಹಾಕೀನಿ. ಇಲ್ಲಿಂದ ಹಿಡ್ಕೊಂಡು ನಾನು 15ನೇ ತಾರೀಕೇನು ಪಪ್ಪಾಯಿ ಹಚ್ತೀನಲ್ಲ ಆ ಡೇಟ್ಲಿಂದ ಹಿಡ್ಕೊಂಡು ಪ್ರತಿದಿನವೂ ಅಪ್ಲೋಡ್ ಮಾಡ್ತೀನಿ. ಇವತ್ತು ಎಷ್ಟು ಆಗ್ಯಾವ ಸತ್ವು, ಎಷ್ಟು ಚೆನ್ನಾಗಿ ಬಂದವ ಇಲ್ಲ, ಆಮೇಲೆ ಯಾವ ಎಣ್ಣೆ ಹಾಕಕತ್ತೀನಿ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ನಿಮ್ಮ UK ರೈತ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾವಾಗ ಅಂತಂದ್ರೆ ನಾನು ಪಪ್ಪಾಯಿ ಏನು ಹಚ್ತೀನಲ್ಲ ಆವತ್ತಿನಿಂದ ಪ್ರತಿದಿನ ನಿಮ್ಗೆ ಒಂದು ಈ ಯೂಟ್ಯೂಬ್ ಚಾನಲ್ ಬಳಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ.